ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೆಸರು ಉಂಡೆ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈ ಥರ ಹೆಸರು ಬೇಳೆ ತೊಗೊಂಡೀನಿ. ನೀವು ಬೇಕಂತಂದ್ರೆ ಹೆಸರೇ ತೊಗೋಬೋದು. ಹೆಸರು ತೊಗೊಂಡ್ಬಿಟ್ಟು ಹೆಸರು ಹುರಿದು ಅದನ್ನು ಮತ್ತು ಮಿಕ್ಸಿಗೆ ಹಾಕಿ ಸೊಪ್ಪಿ ತೆಗೆದು ಎಲ್ಲ ಕೇರಿ ಕ್ಲೀನ್ ಮಾಡಿಕೊಂಡು ಮಾಡ್ಬೇಕಾಗ್ತದೆ. ಇಲ್ಲ ಅಂತಂದರೆ ಏನು ಮಾಡಬೇಕು, ಈ ಥರ ಹೆಸರು ಬೇಳೆನೇ ತೊಗೊಂಡ್ರೆ ಯಾವ ಸಮಸ್ಯೆನೂ ಇಲ್ಲ, ಪಟ್ಟಂತ ಮಾಡ್ಕೋಬೋದು. ಇಲ್ಲ ನಮ್ಮ ಮನೆಯೊಳಗೆ ಹೆಸರು ಯಾವಂತಂದ್ರೆ ಅದು ಚೆಂದ ಆಗ್ತದೆ, ಅದನ್ನು ತೊಗೋಬೋದು. ಸೊಪ್ಪಿ ದರ್ಸ್ಲೇನೂ ಮಾಡ್ಬೋದು, ಸೊಪ್ಪಿ ತೆಗೆದೂ ಮಾಡ್ಬೋದು. ಇದನ್ನು ಹುರಿದ್ಬಿಟ್ಟು ಚೆಂದಾಗಿ ಮಿಕ್ಸಿಗೆ ಪೌಡ್ರ್ ಮಾಡ್ಕೋಬೇಕು. ಅಕಸ್ಮಾತ್ ನೀವು ಭಾಳ ಮಾಡ್ಕೊತಿದ್ರೆ, ಸೇರ್ಗಟ್ಟಲೆ ಮಾಡ್ಕೊತಿದ್ರೆ, ಕೆ ಜಿಗಟ್ಟಲೆ ಸೇರ್ಗಟ್ಟಲೆ ಮಾಡ್ಕೊತಿದ್ರೆ ಮಿಲ್ಲಿಗೆ ಹೋಗಿ ನೀವು ಹಾಕ್ಸೊಂಬರ್ಬೋದು. ಇದನ್ನು ಮನ್ಯಾಗ ಆದರೆ ಸ್ವಲ್ಪ ಆದ್ರೆ ಮನ್ಯಾಗ ಮಾಡ್ಬೋದು. ಇದಕ್ಕೆ ಏನೇನು ಬೇಕಂತಂದರೆ ಈಗ ನೋಡಿರಿ, ಸ್ವಲ್ಪ ಗೋಡಂಬಿ, ಬಾದಾಮಿ, ಆಮೇಲೆ ಚಿರಂಜಿ, ಆಮೇಲೆ ಇವು ಕಲ್ಲಂಗಡಿ ಬೀಜ, ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್, ಆಮೇಲೆ ಬೆಲ್ಲ, ತುಪ್ಪ ಬೇಕು. ಇಷ್ಟು ತೊಗೊಂಡ್ಬಿಟ್ಟು ನಾನೇನು ಮಾಡ್ತೀನಿ, ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಒಲೆ ಮೇಲೆ ಒಂದು ಬುಟ್ಟಿ ಇಟ್ಟು ಇವು ಹೆಸರು ಏನದಲ್ಲ ಹುರ್ಕೋಬೇಕು. ಚೆಂದಾಗಿ ಘಮ್ ಅಂತ ವಾಸ ಬರುತ್ತೆ. ನಾನು ಇವನ್ನ ಹುರ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕ್ಕೊಂಬಂದು ತೋರಿಸ್ತೀನಿ ನೋಡಿರಿ. ಈಗ ಇದನ್ನು ಹುರಿತೀನಿ. ಹುರಿದ್ಬಿಟ್ಟು ಘಮ್ ಅಂತ ವಾಸ ಬರ್ತದೆ. ಹೆಸರಿನ ಉಂಡೆ ಭಾಳ ಚಲೋ, ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದು, ಪಿತ್ತಾಗಂಗಿಲ್ಲ. ಮುಂಜಾನೆ ಒಂದು ಉಂಡೆ ತಿನ್ಬೋದು. ಅಂದರೆ ಶುಗರ್ ಇದ್ದವ್ರು ತಿನ್ಲಿಕ್ಕೆ ಹೋಗಬೇಡ್ರಿ. ಶುಗರ್ ಇಲ್ದವರು ದಿನಾಲೂ ಮುಂಜಾನೆ ಖಾಲಿ ಹೊಟ್ಟೆಲೇ ಒಂದು ಉಂಡೆ ತಿಂದರೆ ಪಿತ್ತಾಗಂಗಿಲ್ಲ, ಚಲೋ ಇರ್ತದೆ. ಇದು ತಿನ್ನೋದಕ್ಕಿಂತ ಇದನ್ನು ತಿನ್ನೋದು ಭಾಳ ಒಳ್ಳೆಯದು. ನೀವು ಒಂದು ಸಲ ಮಾಡಿ ನೋಡಿರಿ. ಆಮೇಲೆ ನಮ್ಮ ವಿಡಿಯೋ ಏನಾರ ಫಸ್ಟ್ ಟೈಮ್ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ರಿಲೇಟಿವ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತೀರಲ್ಲ. ಆಮೇಲೆ ನೋಡಿರಿ, ಈಗ ಇದನ್ನು ಹುರ್ಕೋತೀನಿ. ಹುರ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಬಂದು ತೋರಿಸ್ತೀನಿ ನೋಡಿರಿ. ಇವು ಏನದಲ್ಲ ಆರಿದ ಮೇಲೆ ಹಾಕ್ಕೋಬೇಕು ಮಿಕ್ಸಿಗೆ. ಈಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ನೋಡಿರಿ. ಹುರಿದಾವು ಚೆಂದಾಗಿ. ಈಗ ನೋಡಿರಿ, ಇದು ಹಿಟ್ಟು ಹಿಂಗೆ ಹಾಕ್ಕೊಂಬಂದೀನಿ ನೋಡಿರಿ ನಾನು. ಇಲ್ಲಿ ನೋಡಿರಿ, ಇಷ್ಟು ಸಣ್ಣ, ಸ್ವಲ್ಪ ಜುರು ಇದ್ರೆ ಉಂಡೆ ಭಾಳ ಟೇಸ್ಟ್ ಆಗ್ತದೆ. ಪೂರ್ತಿ ಸ್ಮೂತ್ ಪೌಡ್ರ್ ಆದ್ರೆ ರುಚಿ ಆಗಂಗಿಲ್ಲ ನೋಡಿರಿ. ಹುರಿದು ಆರ್ಬಿಟ್ಟಿಂದ ಹಿಂಗೆ ಹಾಕ್ಕೊಂಬಂದೀನಿ ನಾನು. ಈಗ ಇದನ್ನು ಬುಟ್ಟಿ ಕಾಯ್ಲಿಕ್ಕೆ ಇಟ್ಟೀನಿ. ಕಾಯ್ಲಿಕ್ಕೆ ಇಟ್ಬಿಟ್ಟು ಇವಾಗ ಏನು ಮಾಡ್ತೀನಿ, ತುಪ್ಪ ಹಾಕ್ತೀನಿ ನೋಡಿರಿ. ನಾನು GRB ತುಪ್ಪ ತೊಗೊಂಡೀನಿ. ಇಲ್ಲ, GRB ತೊಗೊಂಡೀನಿ. ನಿಮ್ಮ ಹತ್ರ ಚಲೋ ತುಪ್ಪ ಮನೆಯದೇ ಇದ್ದು ತುಪ್ಪ ಇದ್ರೂ ತೊಗೋಬೋದು, ಅಥವಾ ಈ GRB ತುಪ್ಪನೂ ತೊಗೋಬೋದು. ಇದಕ್ಕೆ ನಾವು ಏನು ಮಾಡ್ಬೇಕು, ಇವಾಗ ಇದರಲ್ಲೇ ಒಂದು ಬೇಳೆ ತೊಗೊಂಡಿನಲ್ಲ, ಈಗ ಇದರಲ್ಲೇ ಒಂದು ಬೆಲ್ಲ ತೊಗೋತೀನಿ ನೋಡಿರಿ. ಹೆಚ್ಚಿಗೆ ಹಾಕ್ಕೋಬೋದು ಬೆಲ್ಲ, ಯಾಕಂದ್ರೆ ಒಂದು ದಿನ 2 ದಿನ ಆದಗಳೇ ಉಂಡೆ ಏನದಲ್ಲ ಸ್ವಲ್ಪ ಸಿಹಿ ಕಡಿಮೆ ಆಗುತ್ತೆ ನೋಡಿರಿ. ಇದು ಒಂದು, ಇದಿಷ್ಟು ಮೇಲೆ ಹಾಕ್ತೀನಿ ನೋಡಿರಿ. ಇದಿಷ್ಟು ನೀವು ಸಕ್ಕರೆ ಕೂಡ ಹಾಕೋಬೋದು, ಆದರೆ ಸಕ್ಕರೆಗಿಂತ ಬೆಲ್ಲನೇ ಚಲೋ, ಆರೋಗ್ಯಕ್ಕೆ ಬೆಲ್ಲನೇ ಒಳ್ಳೆಯದು. ಆದಷ್ಟು ಬೆಲ್ಲದ್ದೇ ಮಾಡ್ಕೊರಿ. ಈ ಬೆಲ್ಲ ಕರಗೋದು ಅಷ್ಟೇ, ಪಾಕ ಗೀಕ ಅಂತೇನಿಲ್ಲ, ಬರೀ ಬೆಲ್ಲ ಕರಗಿಬಿಟ್ರೆ ಸಾಕು ನಮಗೆ. ಯಾಕಂದ್ರೆ ನಾವು ಹಿಟ್ಟೆಲ್ಲ ಹುರಿದು ಬಿಟ್ಟಿರ್ತೀವಲ್ಲ, ಅದರದ್ದೇನು ಇದನ್ನೇ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬೆಲ್ಲ ನಾ ಏನು ಮಾಡೀನಿ, ಹಿಂಗೆ ತುರಿದು ಇಟ್ಕೊಂಡಿನಲ್ಲ, ಗಂಟು ಅದೇನೂ ಇಲ್ಲ. ಗ್ಯಾಸ್ ಆರಿಸ್ಬಿಡ್ತೀನಿ ನೋಡಿರಿ ಇವಾಗ.
ಎಲ್ಲ ಕರಗ್ಯದ ಬೆಲ್ಲ. ಈಗ ನೋಡಿರಿ ಇದು ಬೆಲ್ಲ ಕರಗ್ಯದ ತುಪ್ಪದ್ದು. ಇದ್ರೊಳಗೆ ಈ ಹಿಟ್ಟು ಹಾಕಿಬಿಡ್ತೀನಿ ನೋಡಿರಿ. ಈ ಬುಟ್ಟಿ ಸುಡುತ್ತಾ ನಮಗೆ ಕಟ್ಲಿಕ್ಕೆ ಆಗಲ್ಲ ಅಂತಂದ್ರೆ ಏನು ಮಾಡ್ಬೇಕು ನಾವು, ಇದು ಎಲ್ಲ ಆಗಿಬಿಟ್ಟದಲ್ಲ ಇವಾಗ, ಇದನ್ನು ನಾವು ಇದಕ್ಕೆ ಹಾಕ್ಕೊಂಬಿಡೋಣ. ಇದಕ್ಕೆ ನಾನು ಎಲ್ಲ ಇದು ಹಾಕ್ಕೊಂಬಿಡ್ತೇನೆ ನೋಡಿರಿ. ಅಂದರೆ ನಮ್ಮ ಕೈ ಇಡೋಕ್ಕಾಗಲಿ, ಇದು ಸುಡ್ತಿರ್ತದಲ್ಲ ಭಾಳ, ಅದಕ್ಕೆ. ಈಗ ನೋಡಿರಿ ಈಗ ಇದಿಷ್ಟು ನೋಡಿರಿ ಗೋಡಂಬಿ ಹಾಕ್ತೀನಿ, ಆಮೇಲೆ ಇವು ಬಾದಾಮಿ ಹಾಕ್ತೀನಿ, ಆಮೇಲೆ ಇವು ಕಲ್ಲಂಗಡಿ ಬೀಜ. ನೀವು ಎಷ್ಟು ಹಾಕೋತೀರಿ ಅಷ್ಟೆಲ್ಲ ಚಲೋನೇ ಆಗುತ್ತೆ. ಇದ್ದಿದ್ದಿಲ್ಲ ಅಂತಂದರೆ ಬಿಡ್ಬೋದು, ಹಾಗೇನಿಲ್ಲ. ಈಗ ಇದಕ್ಕೊಂಚೂರು ಏಲಕ್ಕಿ ಪೌಡ್ರ್ ಹಾಕ್ತೀನಿ ನೋಡಿರಿ. ಇದನ್ನೆಲ್ಲ ಚೆಂದಾಗಿ ಕಲಿಸ್ಬಿಟ್ಟು ಉಂಡೆ ಕಟ್ಟಿ ತೋರಿಸ್ತೀನಿ ನೋಡಿರಿ. ಸ್ವಲ್ಪ ತುಪ್ಪ ಬೆಲ್ಲ ಇರ್ತದಲ್ಲ ಪಾಕ ಮಾಡಿದ್ದು, ಅದು ಸ್ವಲ್ಪ ಸುಡ್ತಿರ್ತದೆ, ಹುಷಾರಾಗಿ ಮಾಡ್ಕೊರಿ. ಸ್ವಲ್ಪ ಹಿಟ್ಟು ಏನದಲ್ಲ ಒರಟಾಗಿ, ಅಂದರೆ ಉಸುಕು ಇದ್ದರೆ ಚಂದ ಬಾಯಾಗ ಸಿಗುತ್ತದೆ. ಈಗ ಸ್ಮೂತ್ ಪೌಡ್ರ್ ಮಾಡಿಬಿಟ್ರೆ ಏನಾಗ್ತದೆ, ನಾಲಿಗೆಲ್ಲ ವರ್ಕೋತದೆ, ಒಂಥರ ಅನ್ನಿಸ್ತದೆ. ಇದೇ ಥರನೇ ಇರಬೇಕು ಹಿಟ್ಟು, ಸ್ವಲ್ಪ ಒರಟು. ನೀವು ಮಿಲ್ಲಾಗ ಹಾಕ್ಸೊಂಬಂದ್ರೆ ಕೂಡ ಸ್ವಲ್ಪ ಉರುಟು ಹಾಕ್ಸೊಂಬರ್ರಿ, ತರಿಯಾಗಿ, ಅಂದರೆ ಪೂರ್ತಿ ತರಿಯಲ್ಲ. ಈಗ ನೋಡಿರಿ ನೀವು ಈ ಥರ ಒಂದು ಸಲ ಹೆಸ್ರುಂಡೆ ಮಾಡಿ ನೋಡ್ಕೊರಿ, ಆಮೇಲೆ ಹೆಂಗೆ ಬಂತಂತ ತಿಳಿಸ್ರಿ. ನೀವು ಯಾವ ಥರ ಮಾಡ್ತೀರಿ ಅಂತ ತಿಳಿಸ್ರಿ. ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕೋದು ಮರಿಬೇಡ್ರಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ವು ಅಂದರೆ ನೋಡೋದು ಮಾತ್ರ ಬಿಡಬೇಡ್ರಿ. ಬಿಸಿ ಬಿಸಿ ಇದ್ದಾಗ ಕಟ್ಟಿದ್ರೆ ಚೆಂದ ಆಗಿಬಿಡ್ತಾವೆ. ಸ್ವಲ್ಪ ಆರಿದ್ಮೇಲೆ ಅಂದ್ರೆ ಮತ್ತೆ ತುಪ್ಪ ಹಾಕ್ಕೋಬೇಕಾಗ್ತದೆ. ಹಾಗೇನಿಲ್ಲ, ಮೊದಲು ಒಂದು ಸಲ ಕರೆಕ್ಟಾಗಿ ತುಪ್ಪ ಹಾಕ್ಕೊಂಡ್ಬಿಟ್ವಿ ಅಂದರೆ ಏನು ತೊಂದರೆ ಇಲ್ಲ. ನಾನು ಸ್ವಲ್ಪ ದೊಡ್ಡವೇ ಕಟ್ಟೀನಿ, ನೀವೇನಾರ ಸಣ್ಣ ಕಟ್ಕೋತಿದ್ರೆ ಸಣ್ಣ ಕಟ್ಕೋಬೋದು, ಹಾಗೇನಿಲ್ಲ. ಇಷ್ಟೇ ಕಟ್ಬೇಕಂತೇನಿಲ್ಲ. ಯಾಕೆ ಹುಡುಗರು ತಿಂತಿದ್ವು ಅಂದರೆ ಇಷ್ಟು ದೊಡ್ಡ ಉಂಡೆ ಹುಡುಗರು ತಿನ್ನೋಂಗಿಲ್ಲ. ಅದಕ್ಕೆ ಸ್ವಲ್ಪ ಸಣ್ಣ ಕಟ್ಟಿ ಹುಡುಗರಿಗೆ ದಿನ ಒಂದು ಮುಂಜಾನೆ ಕೊಟ್ಟರೆ ತಿಂತಾರೆ. ಹೆಸರು ಉಂಡೆ ಭಾಳ ಚಲೋ ಆರೋಗ್ಯಕ್ಕೆ.
ನೋಡಿರಿ ನಾವು ಒಂದು ಸಣ್ಣ ಗ್ಲಾಸ್ ತೊಗೊಂಡಿದ್ದೆ, ಎಷ್ಟು ತೊಗೊಂಡೇನು, ಇದು ಪೂರ್ತಿನೂ ತೊಗೊಂಡಿಲ್ಲ, ಇದರ ಅರ್ಧ ತೊಗೊಂಡಿದ್ದೆ, ಅರ್ಧಕ್ಕಿಂತ ಪೂರ್ತಿ ಇಲ್ಲ, ಇಷ್ಟೇ ತೊಗೊಂಡಿದ್ದೆ ನಾನು. ಇಷ್ಟು ಉಂಡೆ ಆಗ್ಯಾವ. ಇನ್ನು ಸಣ್ಣ ಸಣ್ಣ ಕಟ್ಟಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ತಾವೆ. ನೋಡಿರಿ ಒಂದು ಸಣ್ಣದು ಕಟ್ಟಿ ನೋಡಿ, ಈ ಥರನೂ ಸಣ್ಣದು ಕಟ್ಕೋಬೋದು. ನೋಡಿರಿ ಈ ಥರ ಹೆಸರು ಉಂಡೆ ರೆಡಿ ಆದವು ನೋಡಿ. ನೀವು ಒಂದು ಸಲ ಮಾಡಿ ನೋಡಿರಿ ಹೆಂಗೆ ಬಂದು ಅಂತ ನನಗೆ ಕಮೆಂಟ್ ಬಾಕ್ಸ್ನಾಗ ಹೇಳೋದು ಬರ್ರಿ. ಮತ್ತು ಬೇರೆ ಬೇರೆ ಉಂಡೆ ಬೇಕಾಗಿದ್ದರೆ ಹೇಳ್ರಿ, ಮಾಡ್ತೀವಿ. ಮುಂದೆ ನಾಗರ ಪಂಚಮಿ ಬರ್ತದಲ್ಲ, ಆ ಟೈಮ್ನಾಗ ಎಲ್ಲ ಥರ ಉಂಡೆ. ಆಮೇಲೆ ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಕರದಂಟು ಅಂತ ಮಾಡ್ತೀವಿ, ಅಂಟು ಪುಟಾಣಿ ಹಿಟ್ಟಿಂದ ಅಂಟು ಮಾಡ್ತೀವಿ. ಅವೆಲ್ಲ ಮಾಡಿ ತೋರಿಸ್ತೀನಿ ಅಂತ. ಸದ್ಯಕ್ಕೆ ಈ ಉಂಡೆ ತಿಂದುಬಿಟ್ಟು ಟೇಸ್ಟ್ ಹೆಂಗೆ ಬಂತಂತ ನೀವು ನನಗೆ ತಿಳಿಸ್ತೀರಲ್ಲ. ಮತ್ತು ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.